ಸೊ ಹಾಗೆ ಈ ಮುಠಾಳ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಬಿವೈ ವಿಜಯೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರೈತರ ಬಗ್ಗೆ ನಮಗೆ ಪಾಠ ಹೇಳೋಕೆ ಬರಬೇಡಿ, ನಿಮ್ಮ ಸರ್ಕಾರದಲ್ಲಿ ಕಲಬುರಗಿಗೆ ನೀವೇನು ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾನು ಚಾಲೆಂಜ್ ಮಾಡೋಕೆ ತಯಾರಿದ್ದೀನಿ. ಬಿವೈ ವಿಜಯೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಠಾಳ್ತನಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ? ಇದೇ ವಿಜೇಂದ್ರ ಅವರ ಪೂಜ್ಯ ತಂದೆಜಿಯವರು, ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟಾಗಿ ಅಧಿಕಾರಿಗಳಿಗೆ ಹೇಳ್ತಾರೆ ಮತ್ತು ವಿಧಾನಸಭೆಯಲ್ಲಿ ಹೇಳ್ತಾರೆ, ರೈತರು ಕೇಳಿದಕ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ, ಸರ್ಕಾರ ಹತ್ರ ನೋಟ್ ಛಪಾಯಿಸೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿಯವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಆದ್ದರಿಂದ ದಯವಿಟ್ಟು BJP ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆಗೆ ನಮಗೆ ಬಂದಿರೋದು 201 ಕೋಟಿ ರೂಪಾಯಿ. ಅದು ನೀವು ಚಾಲೆಂಜ್ ಮಾಡ್ತೀರಾ? ತಯಾರಿದ್ದೇವೆ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಕಳೆದ 2 ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು 1417 ಕೋಟಿ ರೂಪಾಯಿ ಇನ್ಪುಟ್